ಅತ್ತೆಯವ್ರು ರೆಡಿ ಇದ್ದರೆ ದೇವಸ್ಥಾನಕ್ಕೆ ಹೊರಡ್ಬೋದಲ್ಲ? ಹಾಂ, ಶ್ರವಣಿ ಅಮ್ಮ, ಆಕಾಶ ಮತ್ತು ಅಂಬರ ಇಬ್ಬರು ಸೇರಿಕೊಂಡು ವೃತ್ತಗಳ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಅಲ್ವಾ? ನೀವು ಆ ಪ್ರಕಾರನೇ ನಡ್ಕೋಬೇಕು. ಮನೇಲಿ ದೀಪ ಹಚ್ಚಬೇಕು, ಲಲಿತಾದೇವಿ ಅಮ್ಮನವರು ಆಶೀರ್ವಾದ ಪಡ್ಕೋಬೇಕು. ಆಮೇಲೆ ದೇವಸ್ಥಾನಕ್ಕೆ ಹೋಗಿ 21 ಬಿಂದಿಗೆ ನೀರನ್ನು ಕಲ್ಯಾಣಿಯಿಂದ ತಗೊಂಡು ಬಂದು ದೇವರಿಗೆ ಅಭಿಷೇಕ ಮಾಡಬೇಕು. ನೆನಪಿರಲಿ, ಕಲ್ಯಾಣಿಯಿಂದ ನೀರು ತರುವಾಗ ಬಿಂದಿಗೆ ತಲೆ ಮೇಲಿರಬೇಕು. ಏನು ಚಿಂತೆ ಮಾಡೋದು ಬೇಡ, ಮೇಡಮ್ಮು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ. ಸರಿ, ಹಾಗಾದರೆ ನಡ್ರಿ ಅಮ್ಮವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಆಕಾಶ, ದೇವಸ್ಥಾನದ ಹತ್ರ ಗುರುಗಳು ನೋಡೋಕೆ ಎಲ್ಲ ವ್ಯವಸ್ಥೆ ಆಗಿದೆಯಲ್ವಾ? ಎಲ್ಲ ವ್ಯವಸ್ಥೆ ಆಗಿದೆ ನರಸೇನವ್ರೆ. ಸರಿ, ಹಾಗಾದರೆ ಶ್ರಾವಣಿ ಅಮ್ಮ ದೀಪ ಹಚ್ತಿದ್ದಾಗೇನೆ ಎಲ್ಲರೂ ಹೊರಟ್ಬಿಡೋಣ. ಎಷ್ಟೋ ವರ್ಷದಿಂದ ಸಾಲಿಗ್ರಾಮದಲ್ಲಿ ಪುಷ್ಕರಣಿ ಉತ್ಸವ ನಿಂತೋಗಿತ್ತು. ನಂದಿನಿ ಇದ್ದಾಗ ನಡೆದಿದ್ದು. ಈಗ ನಮ್ಮ ಮೊಮ್ಮಗಳು ಬಂದಿದ್ದಾಳೆ. ನೀವು ಅವಳನ್ನು ನೋಡಿದ್ರಲ್ವಾ? ನಂದಿನಿ ಇದ್ದಾಗೆ ಇದ್ದಾಳೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಅವಳ ಮೇಲಿರಬೇಕು. ಈ ಮುದುಕಿನೂ ಮತ್ತು ಶ್ರಾವಣಿನೂ ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು. ಅಕಸ್ಮಾತ್ ಏನಾದರೂ ಒಂದಾದರೆ ನನ್ನ ರಹಸ್ಯ ಎಲ್ಲ ಬಯಲಾಗುತ್ತೆ. ನೀವೀಗಿರ್ಬೇಕಾಗಿತ್ತು. ಶ್ರಾವಣಿ ನೋಡಿದ್ರೆ ನೀವು ಎಷ್ಟು ಖುಷಿ ಪಡ್ತಿದ್ರೋ ಏನೋ. ನನಗೆ ಗೊತ್ತು, ನೀವಿಲ್ಲೇ ಇದ್ದೀರಾ. ನೀವು ಹುಷಾರಾಗ್ತೀರ ಅಂತ ಅಂದ್ಕೊಂಡಿದ್ದೆ. ಬೇಗ ಚೇತರಿಸ್ಕೋತಾರೆ ಅಂತ ಡಾಕ್ಟ್ರ್ ಕೂಡ ಹೇಳಿದ್ರು. ಆದ್ರೆ ಇದ್ದಕ್ಕಿದ್ದಾಗೆ ನಮ್ಮನ್ನು ಬಿಟ್ಟು ಹೊರಟೇ ಬಿಟ್ರಲ್ಲ. ನೀವಿಲ್ದೆ ಈ ಮನೆಯಲ್ಲಿ ಮಂಕ ಕವ್ದ್ಬಿಡ್ತು. ಇಡೀ ಸಾಲಿಗ್ರಾಮಕ್ಕೆ ಸೂತ್ಕ ಬಂದಾಗ ಆಗೋಯ್ತು. ಆದ್ರೆ ಈಗ ಮತ್ತೆ ಪುಷ್ಕರಣಿ ಉತ್ಸವ ನಡೀತಾ ಇದೆ. ಮನೆಯಲ್ಲಿ ಸಂಭ್ರಮದ ಕಳೆ ಇದೆ. ಅದು ನಮ್ಮ ಮಗಳಿಂದ. ಇದನ್ನೆಲ್ಲ ನೋಡಕ್ ನೀವಿರ್ಬೇಕಾಗಿತ್ತು. ಇದ್ದಕ್ಕಿದ್ದಾಗೆ ನಮ್ಮನ್ನು ಯಾಕೆ ಬಿಟ್ಟು ಹೋಗ್ಬಿಟ್ರಿ ನೀವು? ವೀರು, ನೀನದೇನೋ ಹೇಳಬೇಕು ಅಂತ ಬಂದು ಸುಮ್ಮನೆ ಇದೆಯಲ್ಲಪ್ಪ, ಮಾತಾಡು. ಯಜಮಾನ್ರೆ, ಅಯ್ಯೋ ವೀರು, ನಾನು ಪದೇ ಪದೇ ಹೇಳ್ತಾನೇ ಇದ್ದೀನಿ, ನೀನೀಗ ನನ್ನ ಅಳಿಯ. ನಮ್ಮ ಸಂಬಂಧ ಬದಲಾಗಿದೆ. PA ಆಗಿದ್ದೆ ನೀನು ನನ್ನ ಅಳಿಯ ಆಗಿದ್ದೀಯಪ್ಪ. ಈಗಲೂ ನನ್ನನ್ನು ಯಜಮಾನ್ರಿ ಅಂತ ಕರಿಬೇಕಾ? ನೀನೀಗ ನನ್ನ ಮಗಳಿಗೆ ಯಜಮಾನನಪ್ಪ. ಯಜಮಾನ್ರೆ, ನೀವು ನನಗೆ ದೇವರಿದ್ದ ಹಾಗೆ. ನಾನು ಬದುಕಿರೋದಕ್ಕಾಗ್ಲಿ ಬದುಕು ಕಟ್ಕೊಂಡಿರೋದಕ್ಕಾಗ್ಲಿ ನೀವೇ ಕಾರಣ. ನಿಮ್ಮ ಮಗಳನ್ನ ಮದುವೆ ಆಗಿದ ಮಾತ್ರಕ್ಕೆ ನನಗೆ ನಿಮ್ಮ ಮೇಲಿರೋ ಭಕ್ತಿ ಗೌರವ ಕಿಂಚಿತ್ತು ಬದಲಾಗಲ್ಲ. ನೀವು
ನನ್ನ ಉತ್ತರಾಧಿಕಾರಿ ಅಂತ ಹೇಳಿಬಿಟ್ರಿ, ಅದು ನನ್ನ ಕೈಲಿ ಒಪ್ಕೊಳಕ್ಕೆ ಆಗ್ತಾ ಇಲ್ಲ. ಆ ಯೋಗ್ಯತೆ ನನಗೆ ಇದೆಯೋ ಇಲ್ವೋ ಅಂತ ಅನ್ನಿಸ್ತಾ ಇದೆ. ವೀರು, ನಿನಗೆ ನಿನ್ನ ಬಗ್ಗೆ ಏನು ಗೊತ್ತೋ ಅದಕ್ಕಿಂತಲೂ ಹೆಚ್ಚಾಗಿ ನನಗೆ ನಿನ್ನ ಬಗ್ಗೆ ಗೊತ್ತು ಕಣಪ್ಪ. ಅಷ್ಟು ಚೆನ್ನಾಗಿ ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನ ಮಗಳು ಬುದ್ಧಿವಂತೆ, ತಿಳುವಳಿಕೆ ಇರೋಳು. ಅವಳು ವಿನಾಕಾರಣ ನಿನ್ನ ಮೇಲೆ ಮನಸ್ಸಿಟ್ಟಿದ್ದಾಳೆ ಅಂದರೆ ಸಾಧ್ಯ ಇಲ್ಲ ಅಲ್ವಾ? ಅವಳು ನಿನ್ನನ್ನು ಪ್ರೀತಿಸಿದಾಳೆ ಅಂದರೆ ನಿನ್ನಲ್ಲಿರೋ ಒಳ್ಳೆ ಮನಸ್ಸೇ ಅದಕ್ಕೆ ಕಾರಣ. ನಿನ್ನಲ್ಲಿ ಒಳ್ಳೆ ಗುಣ ಇದ್ದಿದ್ದಕ್ಕೆ ತಾನೆ ಇನ್ನು ಇಷ್ಟು ವರ್ಷಗಳವರೆಗೆ ನಮ್ಮ ಮನೆಯ ಮಗನಾಗಿ ನಮ್ಮ ಜೊತೆ ನಮ್ಮ ಮನೆಯಲ್ಲಿರೋದು. ಯಾರನ್ನು ಅಷ್ಟು ಸುಲಭವಾಗಿ ನಂಬದೇ ಇರೋ ನಾನು ನಿನ್ನನ್ನು ಅಷ್ಟು ನಂಬಿದ್ದೀನಿ ಅಂದರೆ ನಿನ್ನಲ್ಲಿ ಅಂಥ ಪ್ರಾಮಾಣಿಕತೆ ಇದೆ ಅಂತ ಅರ್ಥ. ನಿನ್ನಲ್ಲಿ ಇರೋ ನಿಯತ್ತು, ನಿಷ್ಠೆ ನಾನು ಬೇರೆ ಯಾರಲ್ಲೂ ಕಾಣಲಿಲ್ಲ. ಇದೆಲ್ಲ ದೈವಚ್ಛೆ. ನೀನು ನಂದಿನಿನ ಮದುವೆ ಆಗಿರೋದು ಲಲಿತನಿಗೆ ಈಗ ಇಷ್ಟ ಇಲ್ಲದೆ ಇರ್ಬೋದು. ಆದರೆ ಒಂದು ಮಾತನ್ನು ನೆನಪಿಟ್ಕೊ, ಮುಂದೊಂದು ದಿನ ನಿನ್ನನ್ನು ಅಳಿಯರನ್ನಾಗಿ ಸ್ವೀಕರಿಸ್ತಾಳೆ, ಸಂತೋಷದಿಂದ ಬರಮಾಡ್ಕೊಳ್ತಾಳಪ್ಪ. ಇಲ್ಲಪ್ಪ, ನಂದಿನಿ ಬಂದಿಲ್ವಾ? ಇರ್ಲಿ ಬಿಡಪ್ಪ, ನನಗೂ ಅರ್ಥ ಆಗುತ್ತೆ. ಆ ಶಿವನಿಗೆ ಅವಮಾನ ಆಗಿದ್ದಕ್ಕೆ ದಾಕ್ಷಾಯಿಣಿ ಬೆಂಕಿಗೆ ಆಹುತಿ ಆದ್ಲು. ಇದು ಈ ಮಣ್ಣಿನ ಸಂಸ್ಕಾರ ಕಣಪ್ಪ. ಯಾವುದೇ ಹೆಣ್ಣಾದರೂ ತನಗೆ ಅವಮಾನ ಆದರೆ ಸಹಿಸ್ಕೊಳ್ತಾಳೆ, ಆದರೆ ತನ್ನ ಗಂಡನಿಗೆ ಅವಮಾನ ಆದರೆ ಸಹಿಸ್ಕೊಳ್ಳಲ್ಲಪ್ಪ. ಲಲಿತಾ ಹಾಗೆ ಮಾಡಿದ್ದು ನಂದಿನಿ ಮನಸ್ಸಲ್ಲಿ ದೊಡ್ಡ ಗಾಯ ಮಾಡಿಬಿಟ್ಟಿದೆ. ಅದೆಲ್ಲ ತಿಳಿಯಾಗುತ್ತೆ, ಸರಿಯಾಗುತ್ತೆ. ಅದನ್ನು ನಾನು ಕಣ್ಣು ತುಂಬ ನೋಡ್ತೀನಿ. ತುಂಬ ಮಾತಾಡಿ ಆಯಾಸ ಮಾಡ್ಕೋಬೇಡಿ ಯಜಮಾನ್ರೆ. ನೀವು ಈಗ ರೆಸ್ಟ್ ಮಾಡಿ. ನೀವು ಹೇಳಿದಾಗೆ ಎಲ್ಲ ಸರಿ ಹೋಗುತ್ತೆ. ಆ ದಿನ ನೀವು ನೋಡ್ತೀರ. ಈಗ ರೆಸ್ಟ್ ಮಾಡಿ, ನಾನು ಮತ್ತೆ ಬರ್ತೀನಿ. ಹಾಂ, ದೇವರೇ, ಆದಷ್ಟು ಈ ಮನಸ್ತಾಪಗಳನ್ನು ದೂರ ಮಾಡು. ಈ ಮನೆ ಮಗಳು ಮತ್ತೆ ಮನೆಗೆ ಬಂದು ತನ್ನ ಮಕ್ಕಳು ಗಂಡನ ಜೊತೆಗೆ ಸುಖವಾಗಿ ಕಾಲ ಕಳೆಯೋ ಹಾಗೆ ಮಾಡಪ್ಪ. ನನ್ನ ಆಸೆನ ಈಡೇರಿಸಪ್ಪ, ನನ್ನ ಆಸೆನ ಈಡೇರಿಸು. ಯಜಮಾನ್ರೆ, ದೇವ್ರಿಗೆ ಕಿವಿ ಇದೆಯೇ ಅನ್ಕೊಂಡಿದ್ದೀರಾ? ಅಥವಾ ದೇವ್ರಿಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ನೀವು ಹೇಳ್ತಿರೋದೆಲ್ಲ ಕೇಳಿಸ್ಕೊತಿದ್ದಾನೆ ಅಂತ ಅನ್ಕೊಂಡಿದ್ದೀರಾ? ವಿಜಯ, ನೀನು ಬಂದಿದೀಯಾ? ಬರೋದಕ್ಕೆ ನಾನು ಎಲ್ಲಿ ಹೋಗಿದ್ದೆ ಯಜಮಾನ್ರೆ? ಎಲ್ಲೇ ಹೋದರೂ ಈ ಸಾಲಿಗ್ರಾಮ ಅನ್ನೋ ಹೆಸರು ನನ್ನ ತಲೆಯಲ್ಲಿ ಕುರಿತಾನೇ ಇರುತ್ತೆ. ಅಲ್ಲ ಯಜಮಾನ್ರೆ, ನಾನು ಈ ಮನೆಗೋಸ್ಕರ ಎಷ್ಟು ಸೇವೆ ಮಾಡಿದ್ದೀನಿ, ಆದರೆ ಅದ್ರ ಪ್ರತಿಫಲ ಸಿಕ್ಕಿದ್ದು ನನ್ನ ತಮ್ಮನಿಗೆ. ಒಂದು ಹೆಣ್ಣು ಒಂದು ಮನೆ ನಿಭಾಯಿಸ್ತಾಳೆ ಅಂದರೆ ಒಂದು ಊರನ್ನ ನಿಭಾಯಿಸೋಕ್ಕಾಗಲ್ವಾ? ಒಂದು ಊರು ನಿಭಾಯಿಸ್ತಾಳೆ ಅಂದರೆ 10 ಹಳ್ಳಿ ನಿಭಾಯಿಸಲ್ವಾ? 10 ಹಳ್ಳಿನೇ ನಿಭಾಯಿಸ್ತಾಳೆ ಅಂದರೆ ದೇಶ ನಿಭಾಯಿಸಲ್ವಾ? ನಿಯತ್ತು, ನ್ಯಾಯ, ಒಳ್ಳೆತನಕ್ಕೆ ಬೆಲೆ ಕೊಡೋ ಬದಲು ನೀವು ಬುದ್ಧಿವಂತಿಕೆಗೆ ಬೆಲೆ ಕೊಡಬೇಕಿತ್ತು. ಬುದ್ಧಿವಂತಿಕೆಗೆ. ಏನು ಹೇಳ್ತಿದ್ಯಾ ವಿಜಯ ನೀನು? ಯಜಮಾನ್ರೆ, ನನ್ನ ಮಾತು ನಿಮಗೆ ಕೇಳಿಸ್ತಿದ್ಯಾ? ಏನು ಮಾಡೋದು ಯಜಮಾನ್ರೆ, ನನ್ನ ಮಾತು ನಿಮಗೆ ಕೇಳಿಸ್ತಿದೆ ಹೊರತು ನೀವು ಹೇಳಿದ್ದೆಲ್ಲ ದೇವ್ರಿಗೆ ಕೇಳಿಸ್ತಿಲ್ವಲ್ಲ. ನನ್ನ ಆಸೆ ಕೈಗೂಡ್ಲಿಲ್ಲ ಅಂದಮೇಲೆ ಅದಕ್ಕೆ ಕಾರಣ ಆಗಿರೋ ನಿಮ್ಮ ಆಸೆನೂ ಕೈಗೂಡ್ಬಾರ್ದಲ್ವ ಯಜಮಾನ್ರೆ? ಈ ಮನೇಲಿ
ನಗು ತುಂಬಿ ತುಳುಕ್ಬೇಕು, ಅದನ್ನ ನೀವು ನೋಡ್ಬೇಕು ಅಂತ ಆಸೆ ಪಡ್ತಿದ್ದೀರಾ ಯಜಮಾನ್ರೆ. ಆದ್ರೆ ಪಾಪ ಯಜಮಾನ್ರೆ, ನೀವು ಅದೆಲ್ಲ ನೋಡೋದಕ್ಕೆ ಆಗಲ್ವಲ್ಲ, ಅಷ್ಟರಲ್ಲಿ ಕಣ್ಣು ಮುಚ್ಕೊಂಡ್ಬಿಡ್ತೀರಲ್ಲ. ಏನದು? ನಿಮ್ಮ ಮಗಳನ್ನೇ ನಿಮ್ಮ ಉಸಿರಂತ ಅನ್ಕೊಂಡಿದ್ದೀರಲ್ವ ಯಜಮಾನ್ರೆ. ಆ ಉಸಿರೇ ನಿಮ್ಮನ್ನು ಬಿಟ್ಟು ದೂರ ಹೋದ್ಮೇಲೆ ನಿಮ್ಮ ಉಸಿರಿದ್ದು ಏನು ಪ್ರಯೋಜನ ಯಜಮಾನ್ರೆ? ಇವ್ರನ್ನ ಆಳೋದಕ್ಕೆ ನನಗಿದ್ದ ಅರ್ಹತೆನಾ ನೀವು ಗಮನಿಸ್ಲೇ ಇಲ್ವಲ್ಲ ಯಜಮಾನ್ರೆ. ತಪ್ಪು ಮಾಡ್ಬಿಟ್ರೆ ನೀವು. ಮಲ್ಕೊಳ್ಳಿ ಯಜಮಾನ್ರೆ, ನೆಮ್ಮದಿಯಾಗಿ ಶಾಶ್ವತವಾಗಿ ಮಲ್ಕೊಳ್ಳಿ. ನಿಮ್ಮ ಮುಂದಿನ ಉತ್ತರಾಧಿಕಾರಿ ಯಾರು ಅಂತ ಹೇಳಿದಾಗ ನಾನು ನಿಮ್ಮ ಕಣ್ಣಿಗೆ ಬೀಳಲಿಲ್ಲ ಅಲ್ವಾ? ಹಾಗಿದ್ಮೇಲೆ ನೀವಿನ್ ಯಾವತ್ತೂ ಕಣ್ಣು ತೆರೀಲೇಬಾರ್ದು. ತೀರು ಇವ್ರಿಗೆ ಉತ್ತರಾಧಿಕಾರಿ ಅಂದ್ಕೊಂಡು ನೀವು ನಿಮ್ಮ ಜವಾಬ್ದಾರಿನ ಕಳ್ಕೊಂಡ್ಬಿಟ್ರಿ. ಆದರೆ ಅವನು ನನ್ನ ತಮ್ಮ ಅನ್ನೋದನ್ನ ನೀವು ಮರ್ತು ಬಿಟ್ರಿ. ಅವನು ನಿಮ್ಮನ್ನು ಎಷ್ಟು ಗೌರವಿಸ್ತಾನೋ ನನ್ನನ್ನು ಅಷ್ಟೇ ಪ್ರೀತಿಸ್ತಾನೆ. ಆ ಪ್ರೀತಿನೇ ತಾಳ ಮಾಡಿಕೊಂಡು ಹೀರೋನ ನನ್ನ ಕೈವಶ ಮಾಡ್ಕೋತೀನಿ. ಒಂದಿನ ಈ ಅಧಿಕಾರನೆಲ್ಲ ನಾನು ಪಡ್ಕೋತೀನಿ. ಅಯ್ಯೋ ಯಜಮಾನ್ರೆ ಕಷ್ಟ ಆಗ್ತಿದ್ಯಾ? ಒಂದು ನಿಮಿಷ ರೀ. ಇನ್ನೂ ಕಷ್ಟ ಆಗ್ತಿದ್ಯಾ? ನಿಜ, ಅವತ್ತು ನಂದಿನಿ ವೀರೇಂದ್ರನ ಮದುವೆ ಮಾಡಿಕೊಂಡು ಮನೆ ಬಾಗ್ಲಿಗೆ ಬಂದಾಗ ನಾನು ಆ ರೀತಿ ನಡ್ಕೋಬಾರ್ದಿತ್ತು. ನಾ ಮಾಡಿದ ತಪ್ಪೆ. ಆದರೆ ಆ ಕ್ಷಣದಲ್ಲಿ ನಾನು ಮಾಡಿದ್ದೆ ಸರಿ ಅಂತ ಅನ್ನಿಸ್ತು. ನಿಮ್ಮಷ್ಟು ತಿಳುವಳಿಕೆ ಆಗಲಿ, ತಾಳ್ಮೆ ಆಗಲಿ ನನಗಾಗಿ ಎಲ್ಲಿತ್ತು? ಆದರೆ ಅದೊಂದು ತಪ್ಪಿಗೆ ನಾನು ಇಷ್ಟು ವರ್ಷ ಶಿಕ್ಷೆ ಅನುಭವಿಸ್ಬೇಕಾಗಿತ್ತ? ಅಜ್ಜಿ,
ಆಶೀರ್ವಾದ ಮಾಡಿ ಅಜ್ಜಿ. ಹಾಗೆ ಕಾಣ್ತಾ ಇದೀಯ. ಅಜ್ಜಿ, ನಾನು ಬಂದಾಗ್ಲಿಂದ ನೀವು ನನ್ನ ನಿಮ್ಮ ಅಮ್ಮನ ಹಾಗೆ ಇದೆಯಾ, ನಿಮ್ಮ ಅಮ್ಮನ ಹಾಗೆ ಕಾಣ್ತಿದ್ಯಾ ಅಂತ ಹೇಳ್ತಿದ್ದೀರಾ. ಆದ್ರೆ ನಮ್ಮಮ್ಮ ಹೇಗಿದ್ರು, ಅವ್ರು ಏನ್ ಮಾಡ್ತಾ ಇದ್ರು, ನಿಮ್ ಜೊತೆ ಹೇಗಿದ್ರು, ಅವರು ಇವಾಗ ಎಲ್ಲಿದ್ದಾರೆ, ಅವ್ರು ಈ ಮನೇಲಿ ಯಾಕಿಲ್ಲ? ಅಷ್ಟೇ ಅಲ್ಲ, ಈ ಮನೆಯಲ್ಲಿ ಅವ್ರ ಬಗ್ಗೆ ಒಂದು ಸುಳಿವೂ ಇಲ್ಲ. ಇದ್ರ ಬಗ್ಗೆ ನೀವು ಏನು ಹೇಳಿಲ್ಲ ಅಜ್ಜಿ. ಅಜ್ಜಿ, ನಮ್ಮ ಅಮ್ಮನ ಬಗ್ಗೆ ನಾನು ತಿಳ್ಕೋಬೇಕು. ಪ್ಲೀಸ್ ಹೇಳಿ ಅಜ್ಜಿ. ಸಾಲಿಗ್ರಾಮ ನಮ್ಮ ಅಮ್ಮನೂರು. ಸಾಲಿಗ್ರಾಮದಲ್ಲಿ ನಮ್ಮ ಅಜ್ಜಿ ಇರ್ತಾರೆ ಅಂತ ಗೊತ್ತಾದಾಗಲಿಂದ ನಾನು ಇಲ್ಲಿಗೆ ಬರೋಕ್ಕೆ ಚಡ್ಪಡಿಸ್ತಾ ಇದ್ದೀನಿ. ಸಾಲಿಗ್ರಾಮಕ್ಕೆ ಯಾವಾಗ ಬರ್ತೀನಿ, ನಮ್ಮ ಅಮ್ಮನ ಬಗ್ಗೆ ಯಾವಾಗ ತಿಳ್ಕೊತೀನಿ ಅಂತ ಒತ್ತಾಡ್ತಿದ್ದೆ. ಪ್ಲೀಸ್ ಅಜ್ಜಿ ಹೇಳಿ, ನಮ್ಮಮ್ಮನ ಬಗ್ಗೆ ಏನಾದರೂ ಹೇಳಿ ಅಜ್ಜಿ ಪ್ಲೀಸ್. ನಿಮ್ಮಮ್ಮ ಈ ಮನೆಗೆ ಮಹಾಲಕ್ಷ್ಮಿ ಇದ್ದಾಗಿದ್ಲು. ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಅದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನಾನು ಬಂದಿದ್ದು ಒಳ್ಳೆಯದೇ ಆಯಿತು. ನಿಮ್ಮಮ್ಮ ನಿಮ್ಮಪ್ಪನ ಶ್ರಾವಣಿ, ಶ್ರಾವಣಿ, ಅಲ್ಲಿ ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ. ಬರ್ತೀಯಮ್ಮ? ಅಮ್ಮ ಅವರೇ, ಶ್ರಾವಣಿನ ಕರ್ಕೊಂಡು ಹೋಗು. ಶ್ರಾವಣಿ, ನೀನಿವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ಯಮ್ಮ. ಶ್ರಾವಣಿ, ಉತ್ಸವ ನಿನ್ನಿಂದಾನೇ ಆಗಬೇಕು. ಬಾ, ದೇವ್ರ ದೀಪ ಹಚ್ಚು. ಅಮ್ಮನ ವಿಷಯ ತಿಳ್ಕೋಬೇಕು ಅಂತ ಅಂದ್ಕೊಂಡಾಗೆಲ್ಲ ಪದೇ ಪದೇ ಇವ್ರು ಅಡ್ಡಿ ಆಗ್ತಾನೆ ಇರ್ತಾರಲ್ಲ. ಇಷ್ಟೆಲ್ಲ ನಾಟಕ ಮಾಡಿ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅಮ್ಮನ ವಿಷಯಕ್ಕೂ ಇವ್ರಿಗೂ ಏನೋ ಸಂಬಂಧ ಇರಬೇಕು. ನಿನ್ ಸರ್ವನಾಶ ಅಲ್ಲೇ, ನಿನ್ನ ಅಂತ್ಯಕ್ಕೆ ಸಾಲಿಗ್ರಾಮನೇ ಸರಿ, ಅಲ್ಲೇ ನಿನ್ ಕೊನೆ ಆಗುತ್ತೆ. ಹೌದು, ಯಾವುದೇ ರೀತಿಯಿಂದ ಯೋಚನೆ ಮಾಡಿದ್ರು ಇವ್ರ ನಡವಳಿಕೆ ವಿಚಿತ್ರ ಅನ್ನಿಸ್ತಿದೆ. ಇವ್ರಿಗೆಲ್ಲ ವಿಷಯನೂ ಗೊತ್ತಿರಬೇಕು. ಆ ವಿಷಯ ನಾನು ತಿಳ್ಕೋಬಾರ್ದು ಅಂತ ಹೀಗೆ ಮಾಡ್ತಿರ್ಬೋದು. ಬಾಮ ಶ್ರಾವಣಿ. ಶ್ರಾವಣಿ, ದೀಪ ಹಚ್ಚಿ ದೇವ್ರಿಗೆ ಪೂಜೆ ಮಾಡು. ಉತ್ಸವ ಶುರುವಾಗಕ್ಕೆ ಮುಂಚೆ ಗುರುಗಳನ್ನ ನೋಡಬೇಕು. ಸರಿ ಅಜ್ಜಿ. ಹೊರಡು.